ಉಪಯುಕ್ತವಾಗಿದೆ. ಈ ತೊಂದರೆಗಳ ಅಷ್ಟೇ ಅಲ್ಲದೆ ಭಯಂಕರ ಕಾಯಿಲೆಯಾದ ಏಡ್ಸ್ ಅಂತಹ ತೊಂದರೆಗಳಿಗೆ ಕೂಡ ಈ ಮುದ್ರಾ ತುಂಬ ಸಹಾಯಕವಾಗಿದೆ. ಈ ಏಡ್ಸ್ ತೊಂದರೆಗೆ ನೀವು ಈ ಮುದ್ರನ 6 ತಿಂಗಳು ಒಂದು ದಿನನೂ ಬಿಡದೆ 50 ನಿಮಿಷದ ಹಾಗೆ ದಿನದಲ್ಲಿ 3 ಸಲ 4 ಸಲ ಹಾಕ್ತಾ ಬರಬೇಕು. ಅದರೊಟ್ಟಿಗೆ ಪ್ರಾಣ ಮುದ್ರಾ, ಈ ಮುದ್ರಾನ ನೀವು ಯಾವುದೇ ಮುದ್ರಾ ಹಾಕಿದ್ರು ಕೂಡ ಕೊನೆಯಲ್ಲಿ ಪ್ರಾಣ ಮುದ್ರಾ ಹಾಕಬೇಕಾಗುತ್ತೆ. ಈ ಪ್ರಾಣ ಮುದ್ರಾನ ಅವರು ಅರ್ಧ ಗಂಟೆ ಹಾಕಿದ್ರೆ ಅದರಿಂದ ಉಂಟಾದ ತೊಂದರೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಮೂಲವ್ಯಾಧಿ, ಕಾನ್ಸ್ಟಿಪೇಷನ್ ಈ ರೀತಿ ತೊಂದರೆಗಳು ಕೂಡ ಈ ಮುದ್ರಾ ಉಪಯುಕ್ತವಾಗಿದೆ. ಹೊಟ್ಟೆಯಲ್ಲಿ ಉರಿ ಬರೋದು, ಎದೆ ಉರಿ ಬರೋದು ಇಂಥ ತೊಂದರೆ ಕೂಡ ಇದು ಒಳ್ಳೆಯದು. ಇದಲ್ಲದೆ ಹಲ್ಲಿನ ತೊಂದರೆ, ಹೊಸದಿನ ತೊಂದರೆ ಇರೋರು ಕೂಡ ಇದನ್ನ 15ರಿಂದ 20 ನಿಮಿಷ ಹಾಕ್ತಾ ಬರಬೇಕಾಗುತ್ತೆ. ಆರೋಗ್ಯವಂತರು ಕೂಡ ಈ ಮುದ್ರನ ಪ್ರತಿದಿನ 15ರಿಂದ 20 ನಿಮಿಷ ಹಾಕೋದ್ರಿಂದ ಜೀರ್ಣಕ್ರಿಯೆ ತೊಂದರೆಗೆ, ಹಲ್ಲನ್ನ ಗಟ್ಟಿಮುಟ್ಟಾಗಿ ಇಟ್ಕೊಳ್ಳಿಕ್ಕೆ ಅಂಥದ್ದು ಕೂಡ ತುಂಬ ಉಪಯುಕ್ತವಾಗುತ್ತೆ. ತಕ್ಷಣ ಪರಿಣಾಮ ಬೀರುವ ಮುದ್ರೆಗಳಲ್ಲಿ ಈ ಅಪಹನ ಮುದ್ರಾ ಒಂದಾಗಿದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ಸ್ ಇರೋರಿಗೆ ಅಥವಾ ಮೂತ್ರ ಕಟ್ಟಿದ್ರೆ ಅವರಿಗೆ ತುಂಬ ಪೇಯ್ನ್ ಆಗ್ತಾ ಇದ್ರೆ ಅಂಥ ತೊಂದರೆಗಳಲ್ಲಿ ಇದು ತಕ್ಷಣ ಪರಿಣಾಮ ಬೀರುತ್ತೆ. ಇದನ್ನ ಅಂಥ ಟೈಮಲ್ಲಿ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಬರಬೇಕಾಗುತ್ತೆ. ಈ ಅಪಹನ ಮುದ್ರನ ಗರ್ಭಿಣಿ ಸ್ತ್ರೀಯರು ಪ್ರತಿದಿನ ಹಾಕೋದ್ರಿಂದ ವಾಕರಿಕೆ ತೊಂದರೆ, ಬಿಕ್ಕಳಿಕೆ ಇಂಥ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಅಂಥವರು 8ನೇ ತಿಂಗಳು ಸ್ಟಾರ್ಟ್ ಆಗೋದ್ರಿಂದ ಈ ಮುದ್ರ ಹಾಕ್ತಾ ಬಂದ್ರೆ ಈಸಿ ಡೆಲಿವರಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಸಿಸೇರಿಯನ್ನ ತಡೆಗಟ್ಬೋದು. ಇದನ್ನ ಪ್ರತಿದಿನ ಅವರು ಅರ್ಧ ಗಂಟೆ ಹಾಗೆ ಹಾಕ್ತಾ ಇರ್ಬೇಕಾಗುತ್ತೆ. 2 ಕೈಯಲ್ಲಿ ಈ ಅಪಹನ ಮುದ್ರಾ ಹಾಕೋದ್ರಿಂದ ಪರಿಣಾಮ ಜಾಸ್ತಿ ಆಗುತ್ತೆ. ಈ ಮುದ್ರಾ ಬೆವರನ್ನು ಪ್ರಮಾಣದಲ್ಲಿಡಲು ಸಹಕಾರಿಯಾಗಿದೆ. ಕಣ್ಣು, ಕಿವಿ, ಬಾಯಿ ಇವುಗಳ ಆರೋಗ್ಯ ಕೂಡ ವೃದ್ಧಿ ಹೊಂದ್ತಾ ಬರುತ್ತೆ. ನೀವು ಪ್ರತಿದಿನ ಅಪಹನ ಮುದ್ರಾನ 15 ನಿಮಿಷ ಹಾಕೋದ್ರಲ್ಲಿ ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಕೂಡ ಸುಧಾರಿಸ್ಕೊಳ್ತಾ ಹೋಗ್ಬೋದು. ಇನ್ನೊಂದ್ಸಲ ನಿಮಗೆ ಈ ಮುದ್ರಾ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಧ್ಯದ ಬೆರಳು ಆಕಾಶ ತತ್ವ, ಪೃಥ್ವಿ ತತ್ವ ಉಂಗುರದ ಬೆರಳು, ಈ 2 ಬೆರಳಿನ ಅಗ್ರ ಭಾಗವನ್ನ ಹೆಬ್ಬೆರಳಿನ ತುದಿಗೆ ಜೋಡಿಸಿ ಈ ರೀತಿ ಮಾಡಿದಾಗ ಇದು ಅಪಹನ ಮುದ್ರಾ ಅಂತ ಅನ್ನಿಸ್ಕೊಳ್ಳುತ್ತೆ. ಮುದ್ರಾ ಮಾಡುವಾಗ ನೀವು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲೇ ಮಾಡಬೇಕು, ಕೂತ್ಕೊಂಡೇ ಮಾಡಬೇಕು, ಪ್ರಾಣಾಯಾಮ ಮಾಡ್ತಾ ಮಾಡಬೇಕು, ಈ ರೀತಿ ಯಾವುದೇ ನಿರ್ಬಂಧ ಇರೋದಿಲ್ಲ. ನೀವು ಎನಿ ಟೈಮ್ ಯಾವಾಗ ನಿಮಗೆ ಕೈ ಫ್ರೀ ಇರುತ್ತೆ, ಟಿವಿ ನೋಡುವಾಗ, ವಾಕಿಂಗ್ ಹೋಗುವಾಗ ಅಥವಾ ನೀವೇನೋ ಕೆಲಸ ಮಾಡುವಾಗ ಒಂದು ಕೈ ಫ್ರೀ ಇದ್ರೆ ಒಂದೇ ಕೈಯಲ್ಲಿ, ಇಲ್ಲದೆ ಇದ್ರೆ 2 ಕೈಯಲ್ಲಿ ಈ ರೀತಿ ಮುದ್ರಾ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇವತ್ತು ನಾನು ನಿಮಗೆ ಅಪಹನ ಮುದ್ರಾ ಅನ್ನೋ ಮುದ್ರದ ಬಗ್ಗೆ, ಅದು ನಮಗೆ ಎಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುದ್ರದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.